ಇಷ್ಟೊತ್ತಿಗೆ ಪಂಚಾಯತಿ ಎಲೆಕ್ಷನ್ 2 ದಿನ ಬೇಕಾಯಿತು. ಯಾತಕ್ಕೆ ಪಂಚಾಯತಿ ಎಲೆಕ್ಷನ್ನು? ಅದಕ್ಕೊಂದು ಸ್ವಲ್ಪ ದುಡ್ಡು ಇನ್ನೂ ಕಲೆಕ್ಟ್ ಆಗಬೇಕು. ಹಣ ಕಲೆಕ್ಟ್ ಆದಮೇಲೆ ಅದನ್ನ ನೆಕ್ಸ್ಟ್ ಮಾಡ್ತೇವೆ. ಅದಕ್ಕೀಗ ನೆಕ್ಸ್ಟು ಕನೆಕ್ಟ್ ಮಾಡೋದಕ್ಕೆ ಯಾವ ಇಲಾಖೆಗೆ LOC ರಿಲೀಸ್ ಮಾಡಬೇಕು, ಯಾವ ಇಲಾಖೆಯಲ್ಲಿ LOC ಕೊಟ್ಟು ಅವರಿಂದ ವಂತಿಕೆ ಪಡಿಬೇಕು, 10%, 100%. ಈ 48 ಇದನ್ನು ಪಟ್ಟಣ ಪಂಚಾಯತಿಗಳ BJP ಕೈ ವಶ ಮಾಡಿಕೊಳ್ಳೋಕ್ಕೆ ಕೊರೋನಾ ಇಲ್ಲ. ಪಂಚಾಯತಿ ಎಲೆಕ್ಷನ್ ನಡೆಸೋಕ್ಕೆ ಕೊರೋನಾ. ಆಮೇಲೆ ರಾಜ್ಯದ ಚುನಾವಣೆ ಇದೆಯಲ್ಲ, ಒಂದು ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ರಾಜ್ಯದಲ್ಲಿ ಏನು ಕ್ರಮ ತಗೊಂಡ್ರು? ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದ ಮೇಲೆ ಆ ಕ್ಯಾಂಡಿಡೇಟ್ ಪರ ದುಡ್ಡು ಅಂತ ಇದ್ದರೆ ಆ ದುಡ್ಡು ಅಂತದ್ದು ಫಸ್ಟ್ ಕೋಟ, 2ನೇ ಕೋಟ, 3ನೇ ಕೋಟ ಅಂತ ಬಂದ್ರೂ ಅದ್ರ ಮೇಲೆ ಏನು ಕ್ರಮ ತಗೊಂಡವ್ರೆ ಅಂದರೆ BJP ಎಲ್ಲೋದ್ರು ಹಂಗಾರೆ ಒಂಥರ ಇಳಿದಂಗಪ್ಪ. ಹಂಗಾರೆ ಈ ಪರಿಸ್ಥಿತಿ ಐತಿ. ಯಾವ ಕ್ಷೇತ್ರ? ಸಿರಾದಲ್ಲೂ ಅಷ್ಟೇ, ರಾಜರಾಜೇಶ್ವರಿಲೂ ಅಷ್ಟೇ. ಸಿರಾ ರಾಜರಾಜೇಶ್ವರಿ ಆಸ್ತಿಗಳನ್ನ ಯಾವ ಪಟಭದ್ರ ಹಿತಾಸಕ್ತಿಗಳು, ಅದಕ್ಕೆ ಒಂದು ಹಿಂಗಿದೆ ಅಧಿಕಾರಿಗಳ ಜೊತೆ. ಮೊನ್ನೆ ಹೇಳಿದ್ರಲ್ಲಿ ಯಾರೋ ಒಬ್ಬರು ಹುಡುಗಿ ಬೆಂಗಳೂರಿನಲ್ಲಿ BDNನಲ್ಲಿ 250 ಕೋಟಿ ಆಸ್ತಿ ಅಂತ ರಾತ್ರಿ TV ಬರ್ತಾ ಇತ್ತಪ್ಪ. ಇಂಥವು ಎಷ್ಟೋ ಗೊತ್ತಿಲ್ಲ ನನಗೆ. ಇದು ಒಂದು ಟ್ರಯಲ್. ಯಾರೋ ಗೊತ್ತಿಲ್ಲಪ್ಪ, ನಾನು ಯಾಕೆ ಹೋಗಲ್ಲ, ನಿಮ್ಮ TV ಬರೋದು ಹೇಳ್ತಾ ಇದ್ದೀನಿ. ನಮ್ಮ ಬಾಯಲ್ಲಿ ಯಾಕೆ ಹೆಸರಲ್ಲ? ಸರ್ಕಾರಿ ಯಂತ್ರಗಳನ್ನ ದುಡ್ಡಂತೆಗೆ ಇಟ್ಕೊಂಡಿದ್ರೆ ಗೊತ್ತಿಲ್ಲಪ್ಪ. ಒಂದು ಓಟ್ಗೆ 5,000, 3,000, 4,000 ಅಂತ ಹೇಳಿ ಹಂಚೋದಾದರೆ ಯಾತಕ್ಕೆ ಚುನಾವಣೆ ಮಾಡಬೇಕು? ಇವ್ರಿಗೆ ಮುಂಚೆನೇ ರಿಸಲ್ಟ್ ಎಲ್ಲ ಗೊತ್ತಾಗೋದಾದ್ಮೇಲೆ ಸುಮ್ಮನೆ ಇವೆಲ್ಲದಕ್ಕಿಂತ ನಾಮಿನೇಟ್ ಮಾಡಿ ಕೇಳೋದು ಒಳ್ಳೆಯದೇನಪ್ಪ. ಇಡೀ ಇಂಡಿಯಾ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ನಾಮಿನೇಟ್ ಚುನಾವಣೆ ನಡೆಸಿ ಪಾಪ ಸಾರ್ವಜನಿಕರ ಹಣನ ವ್ಯರ್ಥವಾಗಿ ಕಳೆಯೋದು ಬದಲ ಎಲ್ಲ ನಗರಸಭೆ, ಪುರಸಭೆ, ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ, ಲೋಕಸಭೆ ಇವಕ್ಕೆಲ್ಲ ನಾಮಿನೇಟ್ ಮಾಡಿಕೊಂಡು ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣನ ಉಳಿಸ್ಲಿ ಅಂತ ನಾನು ಮನವಿ ಮಾಡ್ತೀನಿ.